ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಿ ಎಮ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನಗಿವತ್ತು ಡ್ಯೂಟಿ, ಇವತ್ತು ಅಂತಲ್ಲ ಕಂಟಿನ್ಯೂ ಆಗಿ ನನಗೆ ಇವಾಗ ಸದ್ಯಕ್ಕೆ ಮಾರ್ನಹಳ್ಳಿಲಿ ಡ್ಯೂಟಿ ಇದೆ. ಸೊ ಒಂದು ಬಿಲ್ಡಿಂಗ್ ನಾವು ಆದಷ್ಟು ಬೇಗ ಬಿಟ್ಕೊಡ್ಬೇಕು, ಅದಕ್ಕೋಸ್ಕರ ಕಂಟಿನ್ಯೂ ಕೆಲಸ ಆಗ್ತಿದೆ ಒಂದು ಮಾರ್ನಹಳ್ಳಿ ಒಂದು ಸೈಟ್ ಅಲ್ಲಿ. ತೋರಿಸ್ತೀನಿ ಒಂದಿನ ಬಿಲ್ಡಿಂಗ್ ನ. ನಮ್ ಕನ್ಸ್ಟ್ರಕ್ಷನ್ದು ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ದೊಡ್ಡ ಬಿಲ್ಡಿಂಗು, ದೊಡ್ಡ ಬಜೆಟ್, ದೊಡ್ಡ ಮನೆ. ಒಂದಿನ ಪೂರ್ತಿ ತೋರಿಸ್ತೀನಿ ಆ ಮನೆನ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6:06 ಡ್ಯೂಟಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗ್ಬೇಕಾದ್ರೆ ಒಂದು ಸ್ಟೋರಿ ಹೇಳ್ತಾ ಹೋಗೋಣ ಅಂತ ಅನ್ನಿಸ್ತು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದೊಂದು ನನಗೆ ಆಗಿರೋ ಟ್ರೂ ಇನ್ಸಿಡೆಂಟ್. 4 years ಬ್ಯಾಕ್. ದೈವಾರಾಧನೆ ಅನ್ನೋದು ಎಲ್ಲರಿಗೂ ಗೊತ್ತು. ನಮ್ಮ ತಂದೆ ಫ್ಯಾಮಿಲಿದು ದೈವದ್ದು ದೈವಸ್ಥಾನ ಓಪನಿಂಗ್ ಇತ್ತು. ಮಾರನೇ ದಿನ ಓಪನಿಂಗ್ ಅಂದ್ರೆ ಹೋಮ ಎಲ್ಲ ಇದ್ದು, ಮಾರನೇ ದಿನ ಓಪನ್. ಹಿಂದಿನ ದಿನ ಪ್ಲೇಸ್ ನ ಶುದ್ಧ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಏನು ಹೋಮ ಎಲ್ಲ ಮಾಡ್ತಾರೆ ನೋಡಿ, ಅದ್ರದ್ದು ಜಾಗನೆಲ್ಲ ಶುದ್ಧ ಮಾಡ್ಲಿಕ್ಕೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ದೈವದ್ದು ಎಲ್ಲ ದೈವಸ್ಥಾನನ ಶುದ್ಧ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಹೋಮ ಇಟ್ಟಿದ್ರು. ಹೋಮ ಇಟ್ಟವ್ರು ನಮ್ಮ ಸಕಲೇಶ್ಪುರದ ಮಹೇಶ್ ಭಟ್ರು ಅಂತ ಹೇಳಿ, ಎಲ್ರಿಗೂ ಗೊತ್ತಿರ್ತಾರೆ ಸಕಲೇಶ್ಪುರದವರಿಗೆ. ನಮ್ಮ ಫ್ಯಾಮಿಲಿ ಪೂಜೆಗೆ ಆಗ್ಲಿ ಯಾವ್ದೇ ಹೋಮ ಏನಾದ್ರು ಇಡ್ಬೇಕು ಅಂತ ಹೇಳಿದ್ರೆ ಅವ್ರನ್ನೇ ಸಜೆಸ್ಟ್ ಮಾಡ್ಕೊಳ್ಳೋದು ನಾವು. ಪೂಜೆ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ಪ್ಲೇಸ್ ಶುದ್ಧ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಮ ಎಲ್ಲ ಇತ್ತು. ಮುಗಿಸಿ ಹೋಗ್ಬೇಕಾದ್ರೆ ಒಂದು 9-9:30 ಆಗಿದೆ. ಸೊ ಎಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗ್ದು ಹೋಗ್ಬೇಕಾದ್ರೆ 2 ದೀಪ ಕೊಟ್ರು ನಮಗೆ. ದೀಪ ಉರಿತಾನೆ ಇತ್ತು. ದೀಪ ಕೊಟ್ರು. ಹೋಗ್ಬೇಕಾದ್ರೆ ಹೇಳಿದ್ರು, ಇದೊಂದು ದೀಪನ ಬೆಳಿಗ್ಗೆವರೆಗೂ ಹಾರ್ಲಿಕ್ಕೆ ಬಿಡಬೇಡಿ, ನೈಟ್ ಪೂರ ದೀಪಕ್ಕೆ ಎಣ್ಣೆ ಹಾಕಿ ಅದು ಆರೋಗ್ಯ ಇರೋ ತರ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆಯ್ತು ಅಂತ ಒಪ್ಕೊಂಡು, ಇನ್ನು ಓಪನ್ ಪ್ಲೇಸ್ ಅಲ್ಲಿ ಇಟ್ರೆ ದೀಪ ಆರೋಗ್ತದಲ್ಲ. ಸೊ ಹಾಗಾಗಿ ಮನೆಯೊಳಗೆ ದೇವ್ರ ರೂಮಲ್ಲಿ ತಗೊಂಡೋಗಿ ಇಟ್ವಿ. ದೇವ್ರ ರೂಮಲ್ಲಿ ಇಟ್ಟು ಡೋರ್ ಇತ್ತು, ಡೋರ್ ಕ್ಲೋಸ್ ಮಾಡಿದ್ವಿ. ಇಲ್ಲಿ ನೋಡಿ ಸ್ಟಾರ್ಟ್ ಆಗೋದು ಸ್ಟೋರಿ. ಏನಂತ ಹೇಳಿದ್ರೆ, ನನಗೆ ಒಂದು ಸುಮಾರು ಇವಾಗ್ಲೂ ನನಗೆ ಕರೆಕ್ಟ್ ಟೈಮಿಂಗ್ ನೆನಪಿದೆ. 1:07 1:07 ನೈಟ್, ಮಿಡ್ ನೈಟ್. ನಾವು ಒಂದು ಫ್ಯಾಮಿಲಿ ಎಲ್ಲೇ ಇದೀವಿ. ಸೊ ಓಪನಿಂಗ್ ಅಲ್ವಾ, ಫ್ಯಾಮಿಲಿ ಎಲ್ಲರಿದ್ದಾರೆ. ಹಾಲ್ ಅಲ್ಲಿ ತುಂಬಾ ಜನ ಮಲ್ಕೊಂಡಿದ್ದಾರೆ. ಅದಾದ್ಮೇಲೆ ಒಂದು ಬೆಡ್ರೂಮ್ ಅಲ್ಲಿ ನಾವು ಒಂದು 6-7 ಜನ ಹುಡುಗರಿದ್ವಿ, ಫ್ಯಾಮಿಲಿ ಅವರೆಲ್ಲ, ಅಣ್ಣ ಬಾವ ಅವರೆಲ್ಲ. ಸೊ ಒಂದು ರೂಮಲ್ಲಿ ನಾವು ಮಲ್ಕೊಂಡಿದ್ವಿ. ಕರೆಕ್ಟ್ ಟೈಮು 1:07. ಈ ಟೈಮಿಗೆ ಕರೆಕ್ಟ್ ಆಗಿ ನನಗೆ, ನಾನು ಕೂಡ ನಿದ್ದೆಲ್ಲಿದ್ದೇನೆ, ಆ ಟೈಮಲ್ಲಿ ಹೊರಗಡೆ ರೂಮ್ ಬಾಗ್ಲ ಹತ್ರ, ಅಂದ್ರೆ ಹಾಲಿಗೆ ಎಂಟ್ರಿ ಆಗ್ತೀವಲ್ಲ, ಮೇನ್ ಡೋರ್ ಹತ್ರ ಎದುರುಗಡೆ ಜೋರಾಗಿ ನಗಡೋ ಸೌಂಡ್. 7 ಜೋರ್ ನಗಡ್ತಿದೆ. ಇವಾಗ ಏನಂತ ಹೇಳಿದ್ರೆ, ಒಂದು ಹಾರರ್ ಆಗಿ ನಗಡೋ ಸೌಂಡ್ ಜೋರಾಗಿ. ಸೊ ನನಗೆ ಕನ್ಸಲ್ಲಿ ಅಂದ್ಕೊಂಡೆ, ನನಗೆ ಎಚ್ಚರಿಕೆ ಆಯ್ತು. ಕನ್ಸಲ್ಲಿ ಅಂದ್ಕೊಂಡೆ, ಎದ್ದು ನೋಡಿದಾಗ ಟೈಮು 1:07 ಕಂಟಿನ್ಯೂ ನಗಡ್ತಿದೆ ಜೋರಾಗಿ. ನೋಡಿ, ಯಾರಿಗೂ ಎಚ್ಚರ ಆಗಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ, ಹೊಸ ಮನೆ ಆಗಿದ್ರಿಂದ ಇನ್ನು ವಿಂಡೋ ಬಾಗ್ಲು ಹಾಕಿರ್ಲಿಲ್ಲ. ಪ್ಲಾಸ್ಟಿಕ್ ಕವರ್ ಮಾಡಿದ್ರು, ಗೊತ್ತಲ್ವ ಎಲ್ರಿಗೂ. ಪ್ಲಾಸ್ಟಿಕ್ ಕವರ್ ಮಾಡಿಬಿಡ್ತಾರೆ, ವೈಟ್ ಪ್ಲಾಸ್ಟಿಕ್, ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ಮಾಡಿದ್ರು. ಹಾಲಲ್ಲಿ ಕೂಡ ದೊಡ್ಡ ಕಿಟಕಿ ಇದೆ. ಹಾಲಲ್ಲಿ ಲೈನ್ ಆಗಿ ಮಲ್ಕೊಂಡಿದ್ದಾರೆ, ತುಂಬಾ ಜನ ಇದ್ದಾರೆ. ನನಗೇನಂತ ಹೇಳಿದ್ರೆ, ಜೋರಾಗಿ ನಗಡ್ತಿದೆ. ನಾನ್ ಕನ್ಸಲ್ಲಿ ಅಂದ್ಕೊಂಡೆ. ಸೊ ಎದ್ದು ನೋಡ್ಬೇಕಾದ್ರೆ ಟೈಮು 1:07 ಆಗಿದೆ. ಎದ್ದು ಕರೆಕ್ಟಾಗಿ ಕಣ್ಣು ಬಿಟ್ಟು, ನಾನು ಕನ್ಸಲ್ಲಿ ಅಂದ್ಕೊಂಡಿದ್ದಕ್ಕೆ ನಾನು ಎದ್ದು ಬಿಟ್ಟು ಕರೆಕ್ಟಾಗಿ, ಅಂದ್ರೆ ಮಲಗಿದಲ್ಲೇ ಇದ್ದೆ, ಕಣ್ಣು ಬಿಟ್ಟು ಕ್ಲಿಯರ್ ಆಗಿ 7-8 ನಾನು ಹಾಗೆ ಕಣ್ಬಿಟ್ಟು ಹಂಗೆ ಮಲ್ಕೊಂಡಿದ್ದೇನೆ. ಇನ್ನೂ ಜೋರ್ ನಗಡ್ತಿದೆ. ಒಂದು 7-8 ಆದ್ಮೇಲೆ ನಗುಡೋದು ನಿಲ್ತು. ಸೊ ಇವಾಗ ನಾನು ಎದ್ದು ಹೊರಗೆ ಹೋಗ್ಲಾ ಅಥವಾ ಕಿಟಕಿಲಿ ನಿಂತು ನೋಡ್ಲಾ ಅನ್ನೋದು ನನ್ನ ತಲೆ ಬಂತು. ಸೊ ಈ ತರ ಸಿಚುವೇಶನ್ ನನಗೆ ಯಾವತ್ತೂ ಆಗಿಲ್ಲ ಈ ತರ ಸಿಚುವೇಶನ್. ಸೊ ಹಾಗಾಗಿ ಏನಾದ್ರು ಒಂದು ಕ್ಯೂರಿಯಾಸಿಟಿ, ಅಷ್ಟು ನೈಟ್ ಅಲ್ಲಿ 1 ಗಂಟೆ ಸುಮಾರಿಗೆ ಅಷ್ಟು ಜೋರ ನಗಾಡುದು ಅಂತ ಹೇಳಿದ್ರೆ ಏನು. ಸೊ ನನಗೆ ಪ್ಯೂರ್ ಗೂಸ್ ಬಂಪ್ಸ್. ನನಗೆ ಇವಾಗ್ಲೂ ಅಷ್ಟೇ, ಇವಾಗ ಸ್ಟೋರಿ ಹೇಳ್ತಿದ್ದೇನೆ, ಇವಾಗ್ಲೂ ಕೂಡ ಅಷ್ಟೇ. ಸೊ ಆ ತರ ಗೂಸ್ ಬಂಪ್ಸ್. ನಾನು ಎದ್ದು
ಎದ್ದು ನೋಡು ಅಂತ ಹೇಳಿದ್ರೆ ಮತ್ತೆ ಕೂಡ ಭಯ. ಒಬ್ನೇ ಎಚ್ಚರಿಕೆ ಇದ್ದೇನೆ, ಯಾರನ್ನ ಎಬ್ಬಿಸ್ಲಿಕ್ಕೂ ನನಗೆ ನೆನಪಾಗ್ಲಿಲ್ಲ ನೋಡಿ ಆ ಟೈಮಲ್ಲಿ. ಆಗಿದ್ದಾಗ್ಲಿ ಎದ್ದೆ, ಒಂದು 10 ಸೆಕೆಂಡ್ಸ್ ಬಿಟ್ಟು ಎದ್ದು ಸೀದಾ ಹಾಲ್ ಅಲ್ಲಿ ಹೋದೆ. ಫಸ್ಟ್ ನಮ್ ರೂಮ್ ಇಂದ ಕಿಟಕಿ ಓಪನ್ ಪ್ಲೇಸ್, ಕ್ಲಿಯರ್ ಆಗಿ ಕಾಣಿಸುತ್ತೆ, ಸೊ ಅಲ್ಲಿ ನೋಡ್ಲಿಲ್ಲ. ನಂತರ ಸೀದಾ ಎದ್ದು ಹಾಲಿಗೆ ಹೋದೆ. ಹಾಲಿಗೆ ಹೋಗಿ, ಹಾಲಿಗೂ ಬೆಡ್ರೂಮ್ಗೆ ಏನು ತುಂಬಾ ದೂರ ಇಲ್ಲ, ಪಕ್ಕದ ರೂಮೇ ಹಾಲು. ಸೊ ಹಾಗಾಗಿ ಎದ್ದು ಹಾಲಿಗೆ ಹೋದೆ. ಹಾಲಿಗೆ ಹೋಗಿ ಎಲ್ಲರೂ ಅಡ್ಡ ದಿಡ್ಡಿ ಮಲ್ಕೊಂಡಿದ್ದಾರೆ, ಯಾರಿಗೂ ಎಚ್ಚರ ಆಗಿಲ್ಲ. ಅಷ್ಟು ಜೋರಾಗಿ ಕಿರ್ಚಿದ್ರು ಯಾರಿಗೂ ಎಚ್ಚರ ಆಗಿಲ್ಲ. ಎದ್ದು ನಾನು ಸೀದಾ ಹೋದೆ, ನೋಡುವ ಏನಂತ ಹೇಳಿ ಕಿಟಕಿಯಿಂದ ಬಗ್ಗೆ ನೋಡಿದೆ. ಇದು ಡೋರ್ ಏನು, ಮೈನ್ ಡೋರ್ ಏನು ಓಪನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಕಿಟಕಿಯಿಂದ ಬಗ್ಗೆ ನೋಡಿದೆ, ಯಾರು ಇರ್ಲಿಲ್ಲ. ನಂತರ ನಾನು ಸೀದಾ ದೇವ್ರ ರೂಮಿಗೆ ಹೋದೆ. ದೇವ್ರ ರೂಮಿಗೆ ಹೋಗಿ ಬಾಗ್ಲು ಓಪನ್ ಮಾಡಿ ನೋಡಿದಾಗ ದೀಪ ಉಂಟಲ್ಲ ಸ್ವಲ್ಪದ್ರಲ್ಲಿ ಉಂಟು. ಇನ್ನು ನಾನು ಹೋಗುದೊಂದು 5 ಸೆಕೆಂಡ್ 6 ಸೆಕೆಂಡ್ ಕಮ್ಮಿ ಆಗಿದ್ದಿದ್ರು ದೀಪ ಆರೋಗ್ತಿತ್ತು. ಸೊ ನಾನು ಇವಾಗ ಹೇಳ್ತಿದ್ದೀನಿ, ನನಗೆ ಫುಲ್ ಗೂಸ್ ಬಂಪ್ಸ್ ಇವಾಗ್ಲೂ ಕೂಡ. ಪ್ರತಿ ಟೈಮ್ ನಾನು ಯಾವತ್ತಾದ್ರೂ ಹೇಳಕ್ ಹೋಗ್ತೀನಿ ಅಂದ್ರು ಪ್ರತಿ ಟೈಮ್ ಇದೇ ರೀತಿ ನನಗೆ ಗೂಸ್ ಬಂಪ್ಸ್. ಯಾಕಂದ್ರೆ ಫಸ್ಟ್ ಇನ್ಸಿಡೆಂಟ್ ನನಗಿದು, ನನಗೆ ಇನ್ನೂ ಕೂಡ ಅದ್ರದ್ದು ಏನು ಅಂತ ಹೇಳಿ ನನಗೆ ಕ್ಲಿಯರ್ ಆಗಿಲ್ಲ. ನಾನು ಯಾರ ಹತ್ರ ಕೇಳಲಿಕ್ಕೂ ಹೋಗ್ಲಿಲ್ಲ. ನೋಡಿದಾಗ ದೀಪ ಆರೋಗ ಸ್ವಲ್ಪ ಇದೆ. ಸೊ ನಾನೆಂತ ಹೇಳಿದ್ರೆ, ನಾನ್ ಅನ್ಕೊಂಡದ್ದು ಜಸ್ಟ್ ಇದಕ್ಕೆ ನನ್ನ ಎಬ್ಸಿದ್ದು ಅಂತ ಅಂದ್ಕೊಂಡು ದೀಪಕ್ಕೆ ಎಣ್ಣೆ ಹಾಕಿ ಕೈ ಮುಗ್ದು ಬಾಗಿಲು ಹಾಕೊಂಡು ಬಂದು ಮಲ್ಕೊಂಡೆ. ಯಾರನ್ನು ಎಬ್ಬಿಸ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟೊತ್ತಲ್ಲಿ. ಬೆಳಿಗ್ಗೆವರೆಗೂ ನಿದ್ದೆ ಬರ್ತಿಲ್ಲ, ಮತ್ತೆ ಏನಾದ್ರು ಸೌಂಡ್ ಕೇಳುತ್ತಾ, ಮತ್ತೆ ನಗಡುದು ಏನಾದ್ರು ಕೇಳಿಸುತ್ತಾ ಅಂತ ಹೇಳಿ ನನಗೆ ಮತ್ತೆ ಆ ಸಿಚುವೇಶನ್ ಬರ್ಲೇ ಇಲ್ಲ. ಅಂದ್ರೆ ನಗಡುದು ಆತರ ಸೌಂಡ್ ಏನು ಬರ್ಲಿಲ್ಲ. ಬಟ್ ಬೆಳಿಗ್ಗೆವರೆಗೂ ನಾನು ಎಚ್ಚರ ಇದೆ. ಮೊಬೈಲ್ ಹೊತ್ಕೊಂಡು ಕೂರು ಅಂತ ಹೇಳಿದ್ರು ಅದು ಕೂಡ ಭಯ. ಆಲ್ರೆಡಿ ನಾನು ನಗಡಿದ್ದಕ್ಕೇನೆ ಫುಲ್ಲು ಭಯ ಎದ್ದೋಗಿದ್ದೆ, ಇನ್ನು ಮೊಬೈಲ್ ಹೊತ್ತ ನನಗೆ ಅಷ್ಟು ಧೈರ್ಯ ಇರ್ಲೇ ಇಲ್ಲ. ಸುಮ್ನೆ ಹಂಗೆ ಮಲ್ಕೊಂಡಿದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ ಅಷ್ಟೇ. ಬಟ್ ಬೆಳಿಗ್ಗೆವರೆಗೂ ನನ್ಗೆ ಏನೇನೋ ಯೋಚನೆ, ನಿದ್ದೆನೆ ಬಂದಿಲ್ಲ. ಬೆಳಿಗ್ಗೆ 5 ಗಂಟೆ ಆಗೋದ್ನೇ ನಾನು ಕಾಯ್ತಿದ್ದೆ. 5-5:30 ಸುಮಾರಿಗೆ ಸ್ವಲ್ಪ ಬೆಳಕರಿತಾ ಬಂತು. ಅಷ್ಟೊತ್ತಿಗೆ ಫಸ್ಟ್ ಹೋಗಿ, ಮೇ ಬಿ ಫಸ್ಟ್ ಎದ್ದಿದ್ದು ಕೂಡ ನಾನೇ ಅನ್ಸುತ್ತೆ. ಎದ್ದು ಹೋಗಿ ಬಾಗಿಲು ಓಪನ್ ಮಾಡಿ ಹೊರಗಡೆ ಹೋಗಿ ಮೈನ್ ಡೋರ್ ಹತ್ರ ನಿಂತ್ಕೊಂಡು ನೋಡಿದೆ. ಮೈನ್ ಡೋರ್ ಹತ್ರ ಕ್ಲಿಯರ್ ಆಗಿ ಏನಾದ್ರು ಬಿದ್ದಿರುತ್ತಾ, ಅಥವಾ ಏನಾದ್ರು ಕಾಲೇಜ್ ಗುರುತು ಏನಾದ್ರು ಇರುತ್ತಾ ಏನಾದ್ರು ಅಂತ ನೋಡೋಕೆ ಹೋದೆ ಹೊರಗಡೆ. ಬಟ್ ಏನು ಇರ್ಲಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನನ್ ಬೈಕ್ ಇದ್ದು ಬೈಕ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ನಂತರ ಅಣ್ಣವ್ರೆದ್ರು, ಅಕ್ಕವ್ರೆದ್ರು, ಎಲ್ಲರೂ ಬಂದ್ರು. ನೀನೇನು ಬೇಗ ಎದ್ದಿದ್ಯಾ ಅಂತ ಕೇಳಿದ್ರು. ನಾನು ಬೇಗ ಎದ್ದೆ, ನಿದ್ದೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನನ್ನ ಅಕ್ಕನ ಕರೆದು ಬಿಟ್ಟು, ಈ ವಿಷಯದಲ್ಲಿ ನಾನೆಲ್ಲ ಅಕ್ಕನ ಜೊತೆ ಶೇರ್ ಮಾಡ್ಕೋತೀನಿ. ಅಕ್ಕನ ಕರೆದು ಬಿಟ್ಟು ಕೇಳಿದೆ, ನೈಟ್ ನಿಮಗೇನಾದ್ರೂ ಎಚ್ಚರಿಕೆ ಆಯ್ತಾ ಅಂತ ಕೇಳಿದೆ. ಏನಾದ್ರು ನಿಮಗೆ ಸೌಂಡ್ ಏನಾದ್ರು ಕೇಳಿಸ್ತಾ, ಎಚ್ಚರಿಕೆ ಆಯ್ತಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ನಂತರ ಯಾಕೆ ಏನಾಯ್ತು ಅಂತ ಅಕ್ಕ ಕೇಳಿದ್ರು. ನಾನು ಹೇಳಿದೆ ಆಗಿದ ವಿಷಯ ಎಲ್ಲ. ಹೌದಾ ಬಿಡು, ನಿನ್ನ ಆ ದೀಪಕ್ಕೆ ಎಣ್ಣೆ ಹಾಕೋಕ್ಕೋಸ್ಕರ ನಿನ್ನ ಎಪ್ಸಿರ್ಬೋದು ಅಂತ ಹೇಳಿದ್ರು. ಆಯ್ತು, ಬರೀ ಅಕ್ಕನ ಹತ್ರ ಕೇಳಿದಕ್ಕೆ ನನಗೆ ಸಮಾಧಾನ ಅನಿಸ್ಲಿಲ್ಲ. ನಂತರ ಅಣ್ಣವ್ರ ಹತ್ರ ಕೇಳಿದೆ, ಹಾಲಲ್ಲಿ ಯಾರೆಲ್ಲ ಮಲಗಿದ್ರು, ಹಾಲಿಗೆ ಕರೆಕ್ಟ್ ಆಗಿ ಬಾಗ್ಲು ಸಖತ್ ಹತ್ರ, ಮೈನ್ ಡೋರ್ ಹಾಲಿಗೆ ಅಟ್ಯಾಚ್ ಅಲ್ವಾ. ಸೊ ಹಾಗಾಗಿ ಹಾಲಲ್ಲಿ ಯಾರು ಮಲಗಿದ್ರು ಅವ್ರ ಹತ್ರ ಫಸ್ಟ್ ಕೇಳಿದ್ರು, ನಿಮ್ಗೆ ಏನಾದ್ರು ವಾಯ್ಸ್ ಕೇಳಿಸ್ತಾ ನೈಟ್, ನಿಮ್ಗೆ ಏನಾದ್ರು ಎಚ್ಚರಿಕೆ ಆಯ್ತಾ ಅಂತ ಹೇಳಿ. ಯಾರ ಹತ್ರ ಕೇಳಿದ್ರು ಇಲ್ಲ ಅಂತ ಹೇಳಿ. ನಂತರ ನಮ್ಮ ಅಣ್ಣನ ಹತ್ರ ಕೇಳಿದೆ, ಅಣ್ಣವರು ಇಲ್ಲ. ಲಿಟ್ರಲಿ ನನಗೆ ಅವಾಗ ಅನ್ಸಿದ್ದು, ನನಗೆ ಅಲ್ಲಿವರೆಗೂ ನನಗೆ ಇನ್ನೂ ಕನ್ಫ್ಯೂಸ್ ಅಲ್ಲಿದ್ದೆ. ಅವಾಗ ಅನಿಸ್ತು ನನಗೆ, ಈ ದೀಪ ಹಚ್ಚೋಕೆ ಅಂತಾನೆ ಹೇಳ್ಬಿಟ್ಟು ನನ್ನ ಎಬ್ಸಿದ್ದು ಅಂತ. ಅದಾದ ನಂತರ ಗುಳಿಗ ದೈವ ಅನ್ನೋದು ಗೊತ್ತಿದೆ ಎಲ್ರಿಗೂ. ಅದ್ರದ್ದು ಅದ್ರ ಹತ್ರ ಒಂದು ಹತ್ತಿ ಮರ ಇಟ್ಟಿದ್ದೇವೆ. ಆ ಹತ್ತಿ ಮರ ಅಷ್ಟು ಸೈಜ್ ಆಗಿ ಬೆಳೆದಿದೆ. ಆ ಮರನ ಕಡಿಲಿಕ್ಕೆ ಯಾರಿಗೂ ಇನ್ನೂ ಧೈರ್ಯ ಬರ್ತಿಲ್ಲ. ಮತ್ತೊಂದೇನಂತ ಹೇಳಿದ್ರೆ, ನಾವು ಫ್ಯಾಮಿಲಿಯಲ್ಲಿ ಯಾರು ಅದನ್ನ ಕಡಿಬಾರ್ದು, ನಾವು ಹೊರಗಡೆಯಿಂದ ಕರೆಸಿ ಪೂಜೆ ಮಾಡಿಬಿಟ್ಟು ಏನು ಆಗಲ್ಲ ಅಂತ ಹೇಳ್ತಾರೆ ಭಟ್ರುಗಳು. ಸೊ ಹಾಗಾಗಿ ಅದು ಆ ಮರ ಹೋಗಿರೋದನ್ನ ನೋಡಿ KEB ಅವ್ರ ಹತ್ರ ಒಂದು ಪವರ್ ಲೈನ್ ಹೋಗುತ್ತೆ ಆ ಮರದ ಪಕ್ಕನೆ. ಆ ಮರದವರೆಗೂ ಪವರ್ ಲೈನ್ ತಂದು ನಿಲ್ಸಿ ಅಲ್ಲಿಂದ ಪವರ್ ಲೈನ್ ತಗೊಂಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಆ ಮರ ಟಚ್ ಆಗುತ್ತೆ. ಕಡಿಯಕ್ಕೆ ಹೇಳಿದಾಗ ನಾವು ಇಷ್ಟ ಹೇಳಿದ್ದು, ನಮಗೆ ಆಗಲ್ಲ ಸರ್, ನೀವು ಕಡಿಯೋದಾದ್ರೆ ಕಡೀರಿ, ನಾವಂತೂ ಕೈ ಹಾಕಲ್ಲ,
ನಾವು ಕಡಿಯೋದ್ರೆ ನಮ್ಗೊಂದು ಟೈಮ್ ಇದೆ, ಆ ಟೈಮಲ್ಲಿ ನಾವು ಕಡಿತೀವಿ ಅಂತ ಹೇಳಿದ್ದಕ್ಕೆ ಅವ್ರು ಆ ಮರನ ಮುಟ್ಲೇ ಇಲ್ಲ, ಅಲ್ಲಿಗೆ ಬಿಟ್ಟೋದ್ರು. ಅದು ಬಿಟ್ಟು ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರೆ ನಾನು ಮೇ ಬಿ ಅನ್ಕೋತೀನಿ ಒಂದು 6-7 ವರ್ಷ ಆಯ್ತು ಅನ್ಕೋತೀನಿ. ಇನ್ನು ಕೂಡ ಆ ಪವರ್ ಲೈನ್ ಅನ್ನು ಇನ್ನೂ ಕೂಡ ಜಾರಿಲಿ ಬಿಟ್ಟಿಲ್ಲ. ನಾವ್ ಯಾವಾಗ ಮರ ತೆಗಿತೀವೋ, ಅಂದ್ರೆ ಯಾವಾಗ ರೆಂಬೆ ಕಡಿತೀವೋ ಅದಾದ್ಮೇಲೆ ಅವ್ರು ಪವರ್ ಲೈನ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಅದೊಂದು ರೆಂಬೆನ ತೆಗೆದ್ಬಿಟ್ಟು ನಾವು ಪೂಜೆ ಮಾಡಿ, ಪೂಜೆ ಟೈಮಲ್ಲಿ ಅದೊಂದು ರೆಂಬೆನ ತೆಗಿಬೇಕು ಅಂದ್ಕೊಂಡಿದ್ದೇವೆ. ಅಂದ್ರೆ ಅಷ್ಟು ಪವರ್. ಎಲ್ರಿಗೂ ಗೊತ್ತು ಆ ಊರಲ್ಲಿ ನಮ್ಮ ತಂದೆಯವ್ರ ಫ್ಯಾಮಿಲಿದು ಪೂಜೆ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ, ಆ ಊರಲ್ಲಿ ನಮ್ಮ ಫ್ಯಾಮಿಲಿ ಪೂಜೆ ಹಾಕೋದನ್ನೇ ಕಾಯ್ತಿದ್ರು. ಎಲ್ರು ಬಾಯಲ್ಲೂ ಮಾತು ಬರ್ತಿತ್ತು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರು ಅಂತ ಹೇಳಿ. ಇವಾಗ ಕೂಡ ಅದೇ ರೀತಿ. ಇವಾಗ ಮೊದ್ಲಾದ್ರೆ ಖಾಲಿ ಮರದ ಅಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ. ಇವಾಗ ದೈವ ಕಟ್ಟೆಗಳಾಗಿದೆ, ದೈವಸ್ಥಾನ ಆಗಿದೆ. ಸೊ ಇದೇ ದೈವಸ್ಥಾನನ ಜೀರ್ಣೋದ್ಧಾರ ಮಾಡೋ ಟೈಮಲ್ಲಿ ಈ ಇನ್ಸಿಡೆಂಟ್ ಆಗಿದ್ದು. ಸೊ ಈ ಸ್ಟೋರಿನ ನಿಮಗೆ ಹೇಳ್ಬೇಕನ್ನಿಸ್ತು. ಇದು ನನ್ನ ಲೈಫಲ್ಲಿ ನಡೆದಿರೋ ಒಂದು ರಿಯಲ್ ಇನ್ಸಿಡೆಂಟ್. ಇದು ನನಗೆ ಇನ್ನೂ ಕೂಡ ನನಗೆ ತಲೆಯಲ್ಲಿ ಇವಾಗ್ಲೂ ಆ ನಗಳಿರೋ ಸೌಂಡು, ಅದಾದ್ಮೇಲೆ ನಾನು ಎದ್ದು ನೋಡಿರೋ ಟೈಮು ಇವಾಗ್ಲೂ ಕರೆಕ್ಟಾಗಿ ನೆನಪಿದೆ ನನಗೆ. ಇದನ್ನ ನನ್ನ ಲೈಫಲ್ಲಿ ನಾನು ಮರೆಯೋಕೆ ಚಾನ್ಸೇ ಇಲ್ಲ. ನಾನು ಹೇಳಿದವರು ಕೆಲವರು ನಂಬಿದ್ದಾರೆ, ಕೆಲವರು ನಂಬಿದವರು ಎಲ್ಲೋ ಗೊತ್ತಿಲ್ಲ. ಬಟ್ ನನಗಾದ್ರೆ ರಿಯಲ್ ಇನ್ಸಿಡೆಂಟ್. ನಾನು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆದ್ರೆ ಇದೊಂದು ವಿಷಯಕ್ಕೆ ನಾನು ತುಂಬಾ ತಲೆ ಕೆಡಿಸ್ಕೊಂಡೆ ಅವತ್ತು. ನನಗೆ ಆ ಇನ್ಸಿಡೆಂಟಿಗೂ, ಆ ದೀಪ ಆರೋಗೋ ಟೈಮಿಗೂ, ನನಗೆ ಎಚ್ಚರ ಆಗಿದ್ದಕ್ಕೂ, ನಾನು ಹೋಗಿ ದೀಪಕ್ಕೆ ಎಣ್ಣೆ ಹಾಕಿದ್ದಕ್ಕೂ, ಆ ಟೈಮಿಂಗ್ಸ್ ಇದೆಯಲ್ಲ, ಅದನ್ನ ನನ್ನ ಇನ್ನೂ ಮರೆಯಕ್ ಬಿಡ್ತಿಲ್ಲ. ಸೊ ಅದೇ ಟೈಮಿಂಗ್ ನನಗೆ ಎಚ್ಚರ ಆಗ್ಬೇಕು ಅಂತ ಹೇಳಿದ್ರೆ ಏನು, ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎಚ್ಚರ ಆಗಿಲ್ಲ. ಅಷ್ಟು ಜೋರ ನಗಳಿದ್ರು ಕೂಡ. ನಾನು ಕೆಲವ್ರು ಅನ್ಕೋತೀರಾ ಅದು ನಿನಗೆ ನಿದ್ದೆ ಮಂಪರಲ್ಲಿ ನಿನಗೆ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಒಂದು 7-8 ಸೆಕೆಂಡ್ಸ್ ನಾನು ಕ್ಲೀನಾಗಿ ಎದ್ದು ನಾನು ಕಣ್ಣು ಬಿಟ್ಟು ನಾನು ಆ ವಾಯ್ಸ್ನ ನಾನು ಕೇಳಿಸ್ಕೊಂಡಿರೋದು. ಆ ವಾಯ್ಸ್ ಲಿಟ್ರಲ್ ಹೆಂಗಿತ್ತು ಅಂತ ಹೇಳಿದ್ರೆ, ದರ್ಶನ್ ದುರ್ಯೋಧನಂದು ಪಾರ್ಟ್ ಅಲ್ಲಿ ಒಂದು ನಗಡ್ತಾರೆ ನೋಡಿ, ಅದೇ ರೀತಿ ಸೌಂಡು, ಅಷ್ಟು ಜೋರಾಗಿ. ಬಟ್ ವಾಯ್ಸ್ ಹುಡುಗನ ವಾಯ್ಸ್ ಅಲ್ಲ, ಹುಡುಗಿ ವಾಯ್ಸ್. ಅಷ್ಟು ಕ್ಲಿಯರ್ ಆಗಿ ನನಗೆ ಇವಾಗ್ಲೂ ಅಷ್ಟು ನೆನಪಿದೆ, ಹುಡುಗಿ ವಾಯ್ಸು. ಸೊ ಇದು ನನ್ನ ರಿಯಲ್ ಇನ್ಸಿಡೆಂಟ್ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯ್ತು, ಯಾರಿಗೆಲ್ಲ ಕಮೆಂಟ್ ಮಾಡ್ಬೇಕು ಅನ್ಸುತ್ತೆ, ನಿಮ್ ರಿಯಲ್ ಸ್ಟೋರಿ ಏನಾದ್ರು ಇದ್ದಿದ್ರೆ ಕಮೆಂಟ್ ಮಾಡಿ. ನಿಮಗೆ ಈ ತರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದ್ರೆ. ಒಳ್ಳೆ ಟೈಮ್ ಪಾಸ್ ಆಯ್ತು ನನಗೆ. ಮಾರ್ನಳ್ಳಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಒಂದು ಸ್ಟೋರಿ ಹೇಳ್ತಾ ರೋಡ್ಸ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಇವಾಗ ನಾನು ಆನೆಮಲ್ ಹತ್ರ ಇದ್ದೇನೆ ನೋಡಿ. ಇದು ನನ್ನ ಸ್ಟೋರಿ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವು ಮಾಡೋ ಸಪೋರ್ಟೇ ನನಗೆ ಸಬ್ಸ್ಕ್ರೈಬ್ ಅನ್ನೋದು. ಮತ್ತೊಂದಂತ ಹೇಳಿದ್ರೆ, ಈ ತರ ಸ್ಟೋರಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೋಡುವ. ನಾನು ಯಾರ ಹತ್ರ ಆದ್ರೂ ಫ್ಯಾಮಿಲಿಯಲ್ಲಾಗ್ಲಿ ಅಥವಾ ನಮ್ಮ ಹುಡುಗರಲ್ಲಿ ಯಾರಿಗಾದ್ರೂ ರಿಯಲ್ ಇನ್ಸಿಡೆಂಟ್ ಆಗಿರೋ ಕಥೆನ ನಾನು ನಿಮಗೆ, ಇಂಥ ಕಥೆಗಳನ್ನ ನಾನು ಹೇಳ್ತಾ ಹೋಗ್ತೇನೆ ನೈಟ್ ರೈಡ್ ಅಲ್ಲಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.